ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾ ಮದ್ವಿ ಮನಿ ಸ್ಟೈಲ್ ಬದ್ನಿಕಾಯಿ ಮಾಡಾಕತ್ತೇನಿ. ಇದನ್ನ ಹೆಂಗ್ ಮಾಡುದತ್ತಂದ ನೋಡುನು ಬರ್ರಿ. ಈಗ ಬದ್ನಿಕಾಯಿ ಮಾಡಾಕ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬರ್ರಿ. ಒಂದ್ 3 ಬದ್ನಿಕಾಯಿ ಹೆಚ್ಚಿ ಇಟ್ಕೊಂಡೇನಿ, ಸಣ್ಣಂಗೆ ನೋಡ್ಬೋದು ಈ ತರ. ಮತ್ತ 2 ಉಳ್ಳಾಗಡ್ಡಿ ಇಟ್ಕೊಂಡೇನಿ. ಆದಷ್ಟು ಉಳ್ಳಾಗಡ್ಡಿ ಜಾಸ್ತಿ ಹಾಕೋರಿ, ಚಂದ ಬರ್ತೈತಿ. ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಕೊಬ್ಬರಿ ಇಟ್ಕೊಂಡೇನಿ ಹೆರಿಚೆ, ಮತ್ತ ಶೇಂಗಾ, ಒಂದೆರಡು ಎಸಳು ಬೆಳ್ಳುಳ್ಳಿ, ಮತ್ತು ಕರಿಬೇವ, ಸ್ವಲ್ಪ ಟೊಮೆಟೊ ಹಾಕೋಬಹುದು, ಸಕ್ಕರೆ ಬಿಡ್ಬೋದು. ನಾ ಮದ್ವಿ ಮನ್ಯಾಗ ಹಂಗ್ ಮಾಡತ್ತಿರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ಕೊಳತ್ತೇನಿ. ಮತ್ತ ಇದಕ್ ಬೇಕಾಗುವ ಮಸಾಲೆ ನೋಡಿದ್ರ ಇದ ನಮ್ ಕಡೆ ಮಾಡು ಖಾರ, ಮಸಾಲೆ ಖಾರ, ಮತ್ತ ಗರಂ ಮಸಾಲ, ಮತ್ತ ಒಂದಿಟ ಧನಿಯಾ ಪೌಡರ್ ತಗೊಂಡನಿ. ಈಗ ಇದಕ್ಕ ಫಸ್ಟ್ ಮಿಕ್ಸರ್ ಹಾಕೊಳ್ಳೋಣ ರೀ. ಕೊಬ್ಬರಿ, ಶೇಂಗಾ, ಬೆಳ್ಳುಳ್ಳಿನೂ ಹಾಕೊಳತೇನಿ, ಮತ್ತ ಒಂದೆರಡು ಹೆಸರು ಕರಿಬೇವು ಹಾಕೋತೀನಿ. ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಮಿಕ್ಕಿದ ಕೊತ್ತಂಬರಿ ಇದಕ್ ಮ್ಯಾಗ ಉದ್ರಸಾಕ್ ಇಟ್ಕೋತೇನೆ. ಇನ್ನು ಇದನ್ನ ಮಿಕ್ಸರ್ಕ್ ಹಾಕೋನು ಬರ್ರಿ. ಈಗ ಇದನ್ನ ಮಿಕ್ಸರ್ಕ್ ಹಾಕೊಂಡು ರುಬ್ಕೊಂಡೇನಿ, ನೋಡ್ಬೋದು ಸಣ್ಣ ಆಗೈತಿ. ಇನ್ನ ಒಗ್ಗರ್ನಿ ಕೊಡೋನು ಬರ್ರಿ, ಹೆಂಗ್ ಮಾಡುದತ್ತಂತ ತೋರಿಸ್ತೇನು. ಈಗ 1.5 ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳತೇನಿ. ಎಣ್ಣೆ ಕಾದೈತಿ. ಇನ್ನ ಇದಕ್ಕ ನಾನು ಎಣ್ಣೆ ಕಾದೈತಿ, ಸಾಸಿವೆ ಜೀರಿಗೆ ಹಾಕೊಳ್ಳೋನು. ಜೀರಿಗೆ ಚಟ್ ಅಂದಾವ, ಸಾಸಿವೆ ಚಟ್ ಅಂದಾವ, ಜೀರಿಗೆ ಹಾಕೋತೇನು. ಒಗ್ಗರ್ನಿಗೆ ಸ್ವಲ್ಪ ಕರಿಬೇವು ಹಾಕೋತೇನು. ಆಮೇಲೆ ಉಳ್ಳಾಗಡ್ಡಿ ಹಾಕೋತೇನು. ಇದನ್ನ ಚೆನ್ನಾಗಿ ತಿರುಗಾಡ್ಕೊಳ್ಳೋನು. ಉಳ್ಳಾಗಡ್ಡಿ ಚೆನ್ನಾಗಿ ಕರೀಲಿ. ಈಗ ಉಳ್ಳಾಗಡ್ಡಿ ಕರ್ದಾವು, ಟೊಮೆಟೊ ಹಾಕೊಳತ್ತೇನೆ. ಟೊಮೆಟೊ ನೋಡ್ರಿ ಹಾಕೊಳ್ಬಹುದು, ಬಿಡಬಹುದು. ಆದ್ರ ಮದ್ವಿ ಮನ್ಯಾಗ ಹಾಕಿರ್ತಾರು, ಯಾಕಂದ್ರ ಬಹಳಷ್ಟು ಪ್ರಮಾಣದಾಗ ಮಾಡೋದ್ರಿಂದ ಸ್ವಲ್ಪ ಹಾಕಿರ್ತಾರು. ಅದಕ್ಕ ನಾವ್ ಒಂದ್ ಅರ್ಧ ಟೊಮೆಟೊ ಹೊಳ್ಕೊಂಡೇನಿ. ಸಾಂದ ನೋಡ್ಬೋದು ನೀವು ಎಷ್ಟ್ ಸ್ವಲ್ಪ ಅದಾವ ಅಂತಂದ. ಅದಕ್ಕ ಬದ್ನಿಕಾಯಿ ಹಾಕೊಳ್ಳೋನು. ಈಗನ 2 ಕುಡ್ಸಕರಿನು ಬದ್ನಿಕಾಯಿ ಮತ್ತೆ ಟೊಮೆಟೊ. ಬದ್ನಿಕಾಯಿನ ಆದಷ್ಟು ಎಣ್ಣ್ಯಾಗನ ಚೆನ್ನಾಗಿ ಉಮ್ಗೊಳ್ರಂಗ್ ಮಾಡ್ರಿ. ಬಾಳ್ ನೀರ್ ಹಾಕಿ ಹಿಂದಾಗಡೆ ಕುದಿಸುತ್ತಿತ್ತ ಎಣ್ಣ್ಯಾಗ ಎಷ್ಟು ಉಮ್ಗೊಳ್ತಾವ, ಎಷ್ಟು ಚೆನ್ನಾಗಿ ಕರಿತಾವು, ಅಷ್ಟು ಟೇಸ್ಟ್ ಬರ್ತೈತಿ. ಬದ್ನಿಕಾಯಿ ಮತ್ತೆ ಟೊಮೆಟೊ ಒಂದೇ ಸಲಕ್ಕ ಕರ್ದ್ ಬಿಡ್ತಾವ. ಸಪ್ರೇಟ್ ಆಗಿ ಏನ್ ಕರ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಉಳ್ಳಾಗಡ್ಡೆ ಆದ್ರೆ ಸ್ವಲ್ಪ ಕರಿಯಾಕ್ ಜಾಸ್ತಿ ಹೊತ್ಬೇಕಾಗ್ತೈತಿ. ಅದಕ್ಕ ಫಸ್ಟ್ ಅದನ್ನ 1-2 ನಿಮಿಷ ಹುರ್ಕೊಂಡ ಆಮೇಲೆ ಬದ್ನಿಕಾಯಿ ಮತ್ತೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕ್ರಿ. 1 ನಿಮಿಷ ಕರ್ದನಿ. ಈಗ ನಾ ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ ನೋಡ್ಬೋದು. ಈಗ ಇದಕ್ಕ ಉಪ್ಪು ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡ್ಕೊಂಡ. ಈಗ ಉಪ್ಪು ಹಾಕಿ ಒಂದಿಟ್ಟು ತಿರುಗಾಡ್ತೀನಿ, ಎಲ್ಲಾ ಕಡೆ ಹತ್ಲತ್ತಂದ. ಚಂದಾಗಿ ತಿರುಗಾಡ್ಕೋರಿ. ಈಗ ತಿರುಗಾಡಿದ್ಮ್ಯಾಗ ಇದಕ್ಕ ಒಂದ್ ತಾಟ್ ಮುಚ್ಚಿ ಬಿಡ್ತೇನ ಉಮ್ಗೊಳಾಕ. ಒಂದ್ 2 ನಿಮಿಷ ಉಮ್ಗೊಳಾಕ್ ಬಿಡ್ತೇನ ತಾಟ್ ಮುಚ್ಚೆ. ಉಮ್ಗೊಂಡ್ಮ್ಯಾಗ ತೆಗಿನು ಇದನ್ನ. ಈಗ 1-2 ನಿಮಿಷ ಉಮ್ಗೊಳಾಕ್ ಬಿಟ್ಟಿದ್ನಿ, ಇನ್ನು ತೆಗಿತೀನಿ ಇದನ್ನ ಪ್ಲೇಟ್ ಮುಚ್ಚಿದ್ದ. ನೋಡ್ಬೋದು ಬದ್ನಿಕಾಯಿ ಕಲರ್ ಚೇಂಜ್ ಆಗ್ಯಾವ, ಉಮ್ಗೊಂಡಾವ. ಇನ್ನು ಇದಕ್ ನಾ ಖಾರ ಮಸಾಲೆ ಹಾಕೋತೇನು, ಆಗಲೇ ತೋರಿಸಿದ್ದು. ಇದನ್ನು ಖಾರನು ಚೆನ್ನಾಗಿ ತಿರುಗಾಡ್ರಿ. ಚಂದ ಹಿಂಗ್ ಉಮ್ಗೊಂಡು ಅಂದ್ರೆ ಎಣ್ಣ್ಯಾಗ ಅದ್ರ ವಾಸಕರ ಬರ್ತೈತಿ. ಬದ್ನಿಕಾಯಿ ಉಮ್ಗೊಂಡಿದ್ದ ಚಂದಂಗೆ ಅವಾಗ ಗೊತ್ತಾಗ್ತೈತಿ ನಿಮಗ. ನಿಮ್ ಕಡೆ ಉತ್ತರ ಕರ್ನಾಟಕ ಮಸಾಲೆ ಖಾರ ಇಲ್ಲಂದ್ರ ಸ್ವಲ್ಪ ಮಸಾಲೆಗಳು ಜಾಸ್ತಿ ಆ್ಯಡ್ ಮಾಡ್ಕೋರಿ. ನಮ್ದು ಖಾರ ಒಳಗ ಎಲ್ಲಾ ಮಸಾಲೆನೂ ಆ್ಯಡ್ ಇರ್ತೈತಿ. ಎಲ್ಲಾ ತರಾನು ಹಾಕಿನ ಖಾರ ಮಾಡ್ಕೊಂಡಿರ್ತೀವಿ.
ಇನ್ನು ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕೊಳತೇನಿ ಆಗಲೇ. ಇದನ್ನ ಒಂದು ಸ್ವಲ್ಪ ತಿರುಗಾಡ್ಕೊತೀನಿ. ಈಗ ಜಾಸ್ತಿ ಏನು ತಿರುಗಾಡೋ ಅವಶ್ಯಕತೆನೂ ಇಲ್ಲ. ಈಗ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ತೀನಿ ನಾನು. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಭಾಳ ನೀರು ಹಾಕೋದ್ರಿಂದ ಹಣ್ಣು ಹಿಂಗೆ ಕುದೀತಾವ. ಒಬ್ರೊಬ್ರಿಗೆ ಹಣ್ಣು ಹಿಂಗೆ ಕುದ್ದಿದ್ದು ಇಷ್ಟ ಆಗ್ತೈತಿ, ಒಬ್ರೊಬ್ರಿಗೆ ಜಾಸ್ತಿ ಕುದಿಸ್ಲಾರ್ದು ಇಷ್ಟ ಆಗ್ತೈತಿ ಬದ್ನಿಕಾಯಿ. ನಿಮ್ಗೆ ಹೆಂಗೆ ಇಷ್ಟ ಆಗ್ತೈತಿ ಹಂಗೆ ಮಾಡ್ಕೋರಿ. ಹಣ್ಣು ಹಿಂಗೆ ಕುದ್ದಿದ್ದು ಇಷ್ಟ ಆಗುವಂಗಿದ್ರೆ ಸ್ವಲ್ಪ ಜಾಸ್ತಿನ ನೀರು ಹಾಕೋರಿ. ಇನ್ನೂ ಒಂದು ಸ್ವಲ್ಪ ಡ್ರೈ ಅನ್ಸತೈತಿ, ಸ್ವಲ್ಪ ನೀರು ಬಿಟ್ಟಿದ್ನಿ, ಅದೊಂದು ಸ್ವಲ್ಪ ಹಾಕತ್ತೇನೆ. ಇನ್ನು ಇದನ್ನ ಮುಚ್ಚಿ ಒಂದು 5 ನಿಮಿಷ ಕುದಿಯಾಕೆ ಬಿಟ್ಟಿವಂದ್ರೆ ನಮ್ಮ ಮದುವೆ ಮನೆ ಸ್ಟೈಲ್ ಬದ್ನಿಕಾಯಿ ಪಲ್ಯ ರೆಡಿ ಆಗ್ತೈತಿ.